ಶಿವಮೊಗ್ಗದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ದು ವಿಮಾನ ನಿಲ್ದಾಣ, ರನ್ವೇ, ನೈಟ್ ಲ್ಯಾಂಡಿಂಗು, ಬೋಯಿಂಗು, ಗೂಡ್ಸ್. ಆ ಗೂಡ್ಸಕ್ಕೆ ಏನಂತಾರೆ ಅದು ವಿಮಾನಕ್ಕೆ? ಕಾರ್ಗೋ. ಬಿಜಾಪುರಕ್ಕೆ ಏನೈತಿ, ಒಂದು ಸಣ್ಣದ ಗಡ್ಡೆ ಹೋಗಿ ಡಬಕ್ಕತ್ ಬಿದ್ದು ಯತ್ನಾಳ ವಿಮಾನ ಪತನ, ಯತ್ನಾಳ ಮೇಲೆ. ವಿಜಯಪುರದ ವಿಮಾನ ನಿಲ್ದಾಣದಲ್ಲಿ ಹೈ ಟೆನ್ಷನ್ ವೈರ್ ಇರೋದ್ರಿಂದ ಉದ್ದಾದ ಒಂದು ರಸ್ತೆ ರನ್ವೇ ಮಾಡಲಿಕ್ಕಾಗಲಿಲ್ಲ. ಅಂದೆ ಹೈವೇ ಟೆನ್ಷನ್ ಕಿತ್ತು ಹೊಡಿಯಪ್ಪ ಕಡೆ, ನನಗೆ ರನ್ವೇ ಮಾಡತ್ತಾರೆ. ಜಗಳ ತೆಗೆದೆ. ಇವತ್ತು ನಮ್ಮ ಬಿಜಾಪುರದು ಮುಂದೆ ಸೋಮಣ್ಣ ಬಂದ್ರೆ, ಇವತ್ತೇನು ಕೇಂದ್ರ ಮಂತ್ರಿ ಬಂದು 200 ಕೋಟಿ ಕೊಟ್ಟರು. ಶಿವಮೊಗ್ಗ ಈಕ್ವಲೆಂಟ್ ಬಿಜಾಪುರ ವಿಮಾನ ನಿಲ್ದಾಣ ಆಯಿತು. ಅದು ನಮ್ಮ ಹೋರಾಟದ ಫಲ. ನಾವು ಬರೀ ಅಂಜು ಕೂತಿದ್ರೆ ಭಾಳ ಉಚ್ಚಾಟನೆ ಇನ್ನೂ 10 ಸಲ ಮಾಡಲಿ, ನಾನೇನು ಅಂಜೋದಿಲ್ಲ. ನಾಳೆ ನೇರವಾಗಿ ಜನರಿಂದ ನಂದೇ ಪಕ್ಷದಿಂದ ಬರ್ತೀನಿ, ಅದು ನನಗೆ ಭಯ ಇಲ್ಲ. ಉತ್ತರ ಕರ್ನಾಟಕಕ್ಕೆ ಎಂಥ ನಾಯಕ ಬೇಕು? ಯಾಕಂದರೆ ರಾಜ್ಯ 23 ಮುಖ್ಯಮಂತ್ರಿಗಳನ್ನು ನೋಡಿದೆ. ಆ ಪೈಕಿ 7-8 ಜನ ಉತ್ತರ ಕರ್ನಾಟಕದ ನಾಯಕರೇ ಇದ್ದಾರೆ, ಮುಖ್ಯಮಂತ್ರಿ ಆದವು. ಒಬ್ಬ ಉಮೇಶ್ ಕತ್ತಿ ಬೇಕು ಉತ್ತರ ಕರ್ನಾಟಕಕ್ಕೆ. ಪಾಪ ಅವರು ಇವತ್ತಿಲ್ಲ. ಅದೇ ರೀತಿ ಮತ್ತೊಬ್ಬ ನಾಯಕ ಬೇಕು, ಅದು ಯತ್ನಾಳ್ ರೀತಿ. ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಿರೋ ಸಂದರ್ಭದಲ್ಲಿ ಪದೇ ಪದೇ ಉತ್ತರ ಕರ್ನಾಟಕದವರಿಗೆ ಹೆಚ್ಚು ಅವಕಾಶಗಳನ್ನು ಕೊಡಿ, ಇಲ್ಲಿನ ಸಮಸ್ಯೆಗಳು ಬಗೆಹರಿಸಿಕೊಳ್ಳಬೇಕು ಅಂತ ಪದೇ ಪದೇ ಕೇಳಿದ್ದು, ಧ್ವನಿ ಎತ್ತಿದ್ದು ಬಸನಗೌಡ ಪಾಟೀಲ್ ಯತ್ನಾಳ್. ನೋಡಿ, ಇನ್ನುಳಿದ ನಾಯಕರ ಲೆಕ್ಕ ಏನಿದೆ ಅದನ್ನು ಹೇಳ್ತೀನಿ ಈ ವಿಡಿಯೋದ ಕೊನೆಯ ತನಕ. ಯತ್ನಾಳ್ರ ಹೊಸ ಲೆಕ್ಕ ಏನು? ಯಾಕಂದರೆ ಅವರು ಈಗ CM ಆಗೋ ಪ್ಲಾನ್ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಹೊಸ ಪಕ್ಷದ ಲೆಕ್ಕವನ್ನು ಕೂಡ ಕೊಡ್ತಿದ್ದಾರೆ. ಅದನ್ನು ಪೂರ್ತಿಯಾಗಿ ಹೇಳೋದಕ್ಕಿಂತ ಮುಂಚೆ, ಚಳಿಗಾಲದ ಅಧಿವೇಶನದಲ್ಲಿ ಮಹತ್ವದ ಒಂದು ಮೀಟಿಂಗ್ ಆಗುತ್ತೆ. ಇದೇ ಅಶೋಕ್, ಮುನ್ರತ್ನ ಸೇರಿದಂತೆ ಒಂದಷ್ಟು ನಾಯಕರು, BJP ನಾಯಕರು ಕ್ಲೋಸ್ ಡೋರ್ ಮೀಟಿಂಗ್ ಮಾಡ್ತಿರ್ತಾರೆ. ಅಲ್ಲಿಗೆ ರಾಜ್ಯಾಧ್ಯಕ್ಷರು ಹೋಗ್ತಾರೆ, BJP ರಾಜ್ಯಾಧ್ಯಕ್ಷರು. ಹೊಳಗೋಗಿ ಬರುವ ಹೊಳಗೆ ಅಷ್ಟರ ಸಮಯದ ಅಂತರದಲ್ಲಿ ಯತ್ನಾಳ್ ಕೂಡ ಹೊರಗೆ ಬರ್ತಾರೆ. ಇವರು ಒಳಗೋದ ಮೇಲೆ ಅಲ್ಲೇನೇನಾಯಿತು, ಬಹುದೊಡ್ಡ ಚರ್ಚೆಗಳನ್ನು ಹುಟ್ಟು ಹಾಕಿರುವಂತಹ ಸಂದರ್ಭದಲ್ಲಿ ವಿಡಿಯೋದ ಆರಂಭಕ್ಕೂ ಮುನ್ನ ನೀವು ನೋಡಿದ್ರಿ, ನಾನು ಹೋರಾಟ ಮಾಡ್ತೀನಿ ಉತ್ತರ ಕರ್ನಾಟಕಕ್ಕೋಸ್ಕರ. ನನ್ನನ್ನು 10 ಸಲ ಅಲ್ಲ 20 ಸಲ ಉಚ್ಚಾಟನೆ ಮಾಡಿ ನಾನೇನು ಕೇರ್ ಮಾಡೋದಿಲ್ಲ. ಆದರೆ ನಾನು ಹೊಸ ಪಕ್ಷ ಕಟ್ಟಿ ಗೆದ್ದು ಬರಬಲ್ಲೆ, ನನಗೆ ಆ ಶಕ್ತಿ ಇದೆ. ಹೊಸ ಪಕ್ಷದ ಒಂದು ಬಿಗ್ ಅಪ್ಡೇಟನ್ನು ಅಸೆಂಬ್ಲಿಯಲ್ಲೇ ಕೊಟ್ಟಿರುವಂಥದ್ದು ಬಸನಗೌಡ ಪಾಟೀಲ್ ಯತ್ನಾಳ್. ಅವರನ್ನು ಉಚ್ಚಾಟನೆ ಮಾಡಿದಾಗ್ಲಿಂದ ಇಲ್ಲಿಯ ತನಕ ಇದೇ ಚರ್ಚೆ ನಡೀತಿದೆ. ಯಾವಾಗ ಏನು ಅನ್ನುವ ಕ್ಲಾರಿಟಿ ಕೊಟ್ಟಿರಲಿಲ್ಲ. ಈಗ ಮಾಧ್ಯಮದವರ ಮುಂದೆ ಕೂಡ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನನ್ನನ್ನು CM ಮಾಡೋದಾದರೆ ನಾನು ಪಕ್ಷಕ್ಕೆ ಬರ್ತೀನಿ, ಡಿಮ್ಯಾಂಡ್ ಮಾಡ್ತಿದ್ದಾರೆ. ಅದರರ್ಥ ತಮ್ಮ ಡಿಮ್ಯಾಂಡನ್ನು ಹೆಚ್ಚಿಸ್ಕೊಂಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ನೀವು ಉತ್ತರ ಕರ್ನಾಟಕಕ್ಕೆ ಯಾಕೆ ಈ ನಾಯಕರು ಬೇಕು ಅಂದರೆ, ನೋಡಿ, ಅವರು ವೈಯಕ್ತಿಕ ವರ್ಚಸ್ಸು ಹೆಚ್ಚಿಸ್ಕೊಳ್ಳೋದು ಅಷ್ಟೇ ಅಲ್ಲದೆ ಅವರವರ ಕ್ಷೇತ್ರಗಳನ್ನು ಗಟ್ಟಿ ಮಾಡಿಕೊಳ್ಳುವ ಮತ ಬ್ಯಾಂಕನ್ನು ಗಟ್ಟಿ ಮಾಡಿಕೊಳ್ಳುವ ಪ್ರಯತ್ನಗಳನ್ನು ಎಲ್ಲರೂ ಮಾಡ್ತಾರೆ. ಆದರೆ ಅಧಿಕಾರದ ಲಾಲಸೆಗೆ ನಾನು DCM ಆಗಬೇಕು, ಮತ್ತೊಂದಾಗಬೇಕು, ಮಗದೊಂದಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಷ್ಟ್ರೀಯ ಪಕ್ಷಗಳ ಜೊತೆಯಲ್ಲಿ ಪ್ರಾದೇಶಿಕ ನಾಯಕರೇನಿರ್ತಾರೆ, ಇನ್ನುಳಿದ ನಾಯಕರು, ಅವರು ಮರ್ಜಿಗೆ ಬೀಳ್ತಾರೆ. ನಮ್ಮ ಉತ್ತರ ಕರ್ನಾಟಕ ಅಂತಲೋ ಮತ್ತೊಂದು ಅಂತಲೋ ಹೆಚ್ಚು ಸ್ವಾಭಿಮಾನದಿಂದ ಸ್ಫೋಟಗೊಳ್ಳೋದಿಲ್ಲ. ಆಗ ನೋಡಿದ್ರೆ ಉಮೇಶ್ ಕತ್ತಿ ಸ್ಫೋಟಗೊಳ್ತಿದ್ರು, ಅದನ್ನು ಬಿಟ್ಟರೆ ಯತ್ನಾಳ್ ಕೂಡ ಸ್ಫೋಟಗೊಳ್ತಾರೆ. ಹಾಗೆ ನೋಡಿದ್ರೆ ಕಲ್ಯಾಣ ಕರ್ನಾಟಕಕ್ಕೆ 371J ತಂದ್ರಲ್ಲ, ಅಂತಹ ನಾಯಕರು ರಾಜ್ಯದಲ್ಲೂ ಬೇಕಿದೆ. ಇಲ್ಲಿ ಪ್ರಾದೇಶಿಕವಾಗಿ ಯಾರೂ ವಿಭೇದ ಮಾಡ್ತಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಇನ್ನೂ ಹಿಂದುಳಿದಿದೆ, ಇದು ಮುಂದುವರೆದಿದೆ ಅಂದರೆ ಅವತ್ತಿಗಾಗಲೇ ಮೈಸೂರು ರಾಜ್ಯ ಮುಂದುವರೆದಿತ್ತು. ಇನ್ನುಳಿದ ಬಾಂಬೆ ಕರ್ನಾಟಕ ಮತ್ತು ಮದ್ರಾಸ್ ಕರ್ನಾಟಕ ಪ್ರಾಂತ್ಯಗಳನ್ನು ಮತ್ತು ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯಗಳನ್ನು ಒಟ್ಟುಗೂಡಿಸಿದ ಮೇಲೆ ಅಲ್ಲಲ್ಲಿ ಅಭಿವೃದ್ಧಿ ಹೊಂದಬೇಕಾಗಿರುವಂತಹ ಇನ್ನಷ್ಟು ಜಿಲ್ಲೆಗಳು, ತಾಲೂಕುಗಳು ಇನ್ನೂ ಇವೆ. ನಂಜುಂಡಪ್ಪ ವರದಿ ಬಂದಿದೆ, ಏನೆಲ್ಲ ವರದಿಗಳು ಬರ್ತಿದ್ದಾವೆ, ಹೋಗ್ತಿದ್ದಾವೆ, ಧೂಳು ಹಿಡಿತಿದ್ದಾವೆ, ಆದರೆ ಅಭಿವೃದ್ಧಿ ಆಗ್ತಿಲ್ಲ. 1952ರಿಂದ ಇಲ್ಲಿಯ ತನಕ ಶಾಸಕರ ಆಯ್ಕೆಯಾಗಿ ಬರ್ತಿದ್ದಾರೆ. ಮೊದಲು 99 ಕ್ಷೇತ್ರ ಇತ್ತು, ಮೈಸೂರು ಜಿಲ್ಲೆ, ಮೈಸೂರು ರಾಜ್ಯ, ಚಿಕ್ಕದು. ಆಮೇಲೆ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಬಾಂಬೆ ಕರ್ನಾಟಕ, ಈ ಎಲ್ಲ ಪ್ರಾಂತ್ಯಗಳು ಸೇರಿದ ಮೇಲೆ 224 ಶಾಸಕರು ಗೆಲ್ತಾ ಬರ್ತಿದ್ದಾರೆ. ಅನುದಾನಗಳು ಕೂಡ
ಅವರವರಿಗೆ ಹಂಚಿಕೆ ಆಗ್ತಿದೆ. ಆದರೆ ಇನ್ನುಳಿದ ಜಿಲ್ಲೆಗಳಿಗೂ, ಉತ್ತರ ಕರ್ನಾಟಕದ ಮತ್ತು ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಿಗೂ ಈ ಅಭಿವೃದ್ಧಿಗೂ ಆ ಅಭಿವೃದ್ಧಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ಅಲ್ಲಿ ಶಾಸಕರು ಕೂಡ ಮುಖ್ಯ ಆಗ್ತಾರೆ. ಆದರೆ ಯತ್ನಾಳ್ ಒಂದು ವಿಜಯಪುರ ವಿಮಾನ ನಿಲ್ದಾಣದ ಎಕ್ಸಾಂಪಲ್ ಕೊಟ್ಟರು. ಶಿವಮೊಗ್ಗಕ್ಕೆ 400 ಚಿಲ್ಲರೆ ಕೋಟಿ ಕೊಟ್ಟರು, ನಮಗೆ ಬರೀ 200 ಕೋಟಿ ಕೊಟ್ಟರು. ಸೋಮಣ್ಣ ಅವರು ಬಂದರು, ಮತ್ತೆ 200 ಕೋಟಿ ತರಿಸ್ಕೊಂಡಿದ್ದೀವಿ. ಈಗ ವಿಜಯಪುರ ವಿಮಾನ ನಿಲ್ದಾಣ ಕೂಡ ಶಿವಮೊಗ್ಗ ವಿಮಾನ ನಿಲ್ದಾಣದಷ್ಟೇ ತುಂಬ ಚೆನ್ನಾಗಿದೆ, ಅಷ್ಟು ಚೆನ್ನಾಗಿ ಕಟ್ಕೊಂಡಿದ್ದೀವಿ. ಇದು ಹೋರಾಟದ ಫಲ. ಹೋರಾಟ ಮಾಡೋದ್ರಿಂದ ನನ್ನನ್ನು ಉಚ್ಚಾಟನೆ ಮಾಡೋದು ಹೆಚ್ಚು, ಮಾಡಿದ್ರೆ ಮಾಡಲಿ, ಆದರೆ ನಾನು ಹೊಸ ಪಕ್ಷ ಕಟ್ಟಿಯಾದರೂ ಮತ್ತೆ ಬರ್ತೀನಿ. ಇದು ಒಂದು ಕಡೆ. ಆದರೆ ಇತ್ತೀಚೆಗೆ ಉಮೇಶ್ ಕತ್ತಿಯವರ ಅದೇ ಹೇಳಿಕೆಯನ್ನು, ಹಳೆಯ ಹೇಳಿಕೆಯನ್ನು, ಹೊಸ ರಾಜ್ಯದ ಮಾತನ್ನು ಯತ್ನಾಳ್ ಕೂಡ ಉಲ್ಲೇಖ ಮಾಡಿದ್ರು. ಯಾಕಂದರೆ ಈಗ ದಕ್ಷಿಣದಲ್ಲಿ ಇನ್ನೂ ಒಂದು ಹೊಸ ರಾಜ್ಯ ಆಗಬೇಕು ಅಂತ TMK ಮುಖ್ಯಸ್ಥ, TVK ಮುಖ್ಯಸ್ಥ ನಟ ವಿಜಯ್ ಕೂಡ ಈಗ ಹೊಸದೊಂದು ಬಾಂಬನ್ನು ಸಿಡಿಸಿದ್ದಾರೆ, ಹಕ್ಕೊತ್ತಾಯವನ್ನು ಮಂಡಿಸಿದ್ದಾರೆ. ಇಂತಹ ಸಂದರ್ಭದಲ್ಲೇ ರಾಜ್ಯದಲ್ಲೂ ಕೂಡ ಈ ಹೇಳಿಕೆ. ಕಾಂಗ್ರೆಸ್ನ ಹಾಲಿ ಶಾಸಕರೇನೇ ಪತ್ರ ಬರೆದಿದ್ರು, ನಮಗೆ ಪ್ರತ್ಯೇಕ ರಾಜ್ಯ ಬೇಕು ಅಂತ. ಅದು ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ನೋಡಿ, ಇನ್ನುಳಿದ ಶಾಸಕರುಗಳು ಅವರವರದ್ದೇ ಸಮಸ್ಯೆಗಳನ್ನು ಹೇಳ್ಕೊಡ್ತಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಅಂಬಿಗರ ಚೌಡಯ್ಯ ಅವರ ಒಂದು ಪ್ರತಿಮೆ ಆಗಬೇಕು ಅಂತ ಬಯಸಿದ್ರು. ಉತ್ತರ ಕರ್ನಾಟಕದ ಭಾಗಕ್ಕೆ ಹೆಚ್ಚು ಚರ್ಚೆಗೆ ಅವಕಾಶ ಕೊಟ್ಟಾಗ ಅಲ್ಲಿನ ಸಮಸ್ಯೆಗಳು, ಪರಿಹಾರ ಕಂಡುಕೊಳ್ಳುವ ರೀತಿ ಇವೆಲ್ಲವನ್ನೂ ಕೂಡ ಮಾಡ್ಕೋಬಹುದು. ಆಗ ನೋಡಿದ್ರೆ ಯತ್ನಾಳ್ ಪದೇ ಪದೇ ಉಲ್ಲೇಖ ಮಾಡಿದ್ದು ಅಸೆಂಬ್ಲಿ ಶುರುವಾದಾಗಿಂದ, ಚಳಿಗಾಲದ ಅಧಿವೇಶನ ಶುರುವಾದಾಗಿಂದ ಹೆಚ್ಚು ಹೆಚ್ಚು ನಮಗೆ ಮಾತಾಡೋದಕ್ಕೆ ಅವಕಾಶ ಕೊಡಿ ಅಂತ. ಆದಷ್ಟು ಅವಕಾಶಗಳನ್ನು ಅವರು ಕೂಡ ಬಳಸ್ಕೊತಿದ್ದಾರೆ. ನೇರವಾಗಿ ಅಶೋಕ್ ಅವರು ಹೇಳ್ತಿದ್ದಾರೆ, ನನಗೂ ಸಲಹೆ ಕೊಡಿ, ನಾನು ಮಾತಾಡ್ತೀನಿ, ನೀವೂ ಮಾತಾಡಿ, ನಿಮಗೂ ಹೆಚ್ಚಿನ ಸಮಯ ಕೊಡಿಸ್ತೀವಿ ಅಂತೆಲ್ಲ ಹೇಳ್ತಿರೋ ಸಂದರ್ಭದಲ್ಲಿ ಈ ಹೊಸ ಪಕ್ಷದ ಲೆಕ್ಕ ಇದೆಯಲ್ಲ, ಇದು ಎಲ್ಲೋ ಒಂದು ಕಡೆ ಯತ್ನಾಳ್ ಪಟ್ಟು ಹಿಡಿದಿದ್ದಾರೆ, ಡಿಮ್ಯಾಂಡ್ ಮಾಡ್ತಿದ್ದಾರೆ. ಅವರಿಗೆ BJP ಆ ಅವಕಾಶಗಳನ್ನು ಕಲ್ಪಿಸಿಕೊಡದೇ ಹೋದಲ್ಲಿ ಅವರೊಂದು ಹೊಸ ಪಕ್ಷ ಕಟ್ಟುವ ಸಾಧ್ಯತೆಗಳು ಇರುತ್ತೆ. ಒಂದು, ಇನ್ನುಳಿದ ರಾಜ್ಯಗಳಲ್ಲಿನ ರಾಜಕೀಯ ಲೆಕ್ಕಾಚಾರಗಳನ್ನು ನೋಡಿದಾಗ ಇತ್ತೀಚೆಗೆ ಅದು ಬಿಹಾರ ಇರಬಹುದು, ಬೇರೆ ಬೇರೆ ರಾಜ್ಯಗಳು, ಮಹಾರಾಷ್ಟ್ರ ಇರಬಹುದು, ಮತ್ತೊಂದು, ಅವ್ರಿಗೆ ಆಲ್ಟರ್ನೇಟಿವ್ ಆಗಿ ಇನ್ನೊಂದು ಪಕ್ಷವನ್ನು ಪಲ್ಸ್ ಚೆಕ್ ಮಾಡಲಿಕ್ಕೋ ಮತ್ತೊಂದಕ್ಕೋ ಅಮಿತ್ ಶಾ ಅವರು ಬಳಸ್ತಾನೆ ಬರ್ತಿದ್ದಾರೆ. ಚಿರಾಗ್ ಪಾಸ್ವಾನ್ ಅವರನ್ನು ಇಲ್ಲಿ, ಶಿಂದೆ ಮತ್ತೊಂದು ಕಡೆ, ಮಗದೊಂದು ಕಡೆ. ಹಾಗೆ ನೋಡಿದ್ರೆ ಪಂಜಾಬಲ್ಲೂ ಕೂಡ ಅಲ್ಲಿನ ಪ್ರಭಾವಿ ಕಾಂಗ್ರೆಸ್ ನಾಯಕನನ್ನು ರಾಜೀನಾಮೆ ಕೊಡಿಸಿ ಅವರಿಂದ ಒಂದು ಹೊಸ ಪಕ್ಷ ಕಟ್ಟಿಸಿ ಅಲ್ಲೂ ಕೂಡ ಗೇಮ್ ಮಾಡಿದ್ರು. ಬಿಹಾರದಲ್ಲೂ ಕೂಡ ಪ್ರಶಾಂತ್ ಕಿಶೋರ್ ಅವರ ಮೂಲಕ ಒಂದು ಗೇಮ್ ಮಾಡಿದ್ರು. ರಾಜ್ಯದಲ್ಲೂ ಕೂಡ ಅಂಥದ್ದೇ ಗೇಮ್ ಮಾಡುವ ಸಾಧ್ಯತೆಗಳು ಇದ್ದಿರುತ್ತೆ. ಯತ್ನಾಳ್ ಕೂಡ ಅದರ ಭಾಗವಾಗಿ ಒಂದು ಪಕ್ಷ ಕಟ್ಟುವ ಸಾಧ್ಯತೆಗಳು ಇದ್ದಿರಬಹುದು. ಅದೇನೇ ಇರಬಹುದು, ಒಬ್ಬ ಅಮಿತ್ ಶಾ ಅಥವಾ ಒಂದು ರಾಷ್ಟ್ರೀಯ ಪಕ್ಷದ ನಾಯಕರು ಒಂದು ಹೊಣೆಗಾರಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದಾದರೆ ಅವರಿಗೆ ಭವಿಷ್ಯದಲ್ಲಿ ಬಹುದೊಡ್ಡ ಅವಕಾಶಗಳಿರುತ್ತೆ. ನಿಮ್ಗೆ ಅದಕ್ಕೆ ಎಕ್ಸಾಂಪಲ್ ಅಂದರೆ, ಇದೇ ಸೋಮಣ್ಣ ಅವರಿಗೆ ಚಾಮರಾಜನಗರ ಮತ್ತು ವರುಣ ಎರಡೂ ಕಡೆ ಸ್ಪರ್ಧೆ ಮಾಡೋದಕ್ಕೂ ಮುಂಚೆ ಅಮಿತ್ ಶಾ ಅವರು ಹೇಳಿದರು, ನಿಮಗೊಂದು ದೊಡ್ಡ ಗಿಫ್ಟ್ ಕೊಡ್ತೀವಿ, ನೀವು ಸ್ಪರ್ಧೆ ಮಾಡಿ. ಎರಡು ಕಡೆ ನಂಗೆ ಆಗಲ್ಲ ಅಂತ ಹೇಳಿದಾಗ, ನೀವು ತಲೆ ಕೆಡಿಸ್ಕೊಬೇಡಿ, ನೀವು ಸ್ಪರ್ಧೆ ಮಾಡಿ, ನಿಮಗೊಂದು ಒಳ್ಳೆ ಭವಿಷ್ಯ ಇರುತ್ತೆ ಅಂತ. ಈಗ ಭವಿಷ್ಯ ಇದೆ, ಕೇಂದ್ರ ಸಚಿವರಾಗಿದ್ದಾರೆ. ಅದೇ ರೀತಿ ಯತ್ನಾಳ್ ಅವರನ್ನೂ ಕೂಡ BJP ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಅಮಿತ್ ಶಾ ಅವರು ಬಳಸಿಕೊಳ್ತಾರೆ ಅನ್ನೋದೇ. ಆದರೆ ಯತ್ನಾಳ್ರ ಪಕ್ಷ ಖಂಡಿತ ಸ್ಥಾಪನೆ ಆಗುತ್ತೆ. ಒಂದಷ್ಟು ಕಡೆ ಅವರು ಅಖಾಡಕ್ಕಿಳಿತಾರೆ. ಹೇಗೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಕೂಡ ಇದೇ ರೀತಿಯ ಪ್ರಯೋಗದ ಭಾಗವಾಗಿ ಒಂದು ಸ್ಥಾಪನೆ ಆಯಿತೋ, ಅದೇ ರೀತಿ ಯತ್ನಾಳ್ರ ಪಕ್ಷ ಕೂಡ ರಚನೆ ಆಗುತ್ತೆ, ಅಖಾಡದಲ್ಲಿ ಇಳಿಯುತ್ತೆ. ಮೈತ್ರಿ ಮತ್ತೊಂದು ಮಗದೊಂದು ಅದು ಸೆಕೆಂಡ್ರಿ. ಆದರೆ ಯತ್ನಾಳ್ ಕೂಡ ಹೊಸ ಪಕ್ಷವನ್ನು ಕಟ್ಟಬಹುದು, ಅದು ಕೂಡ BJPಯ ಅಣತಿಯ ಮೇರೆಗೆ, ಅಮಿತ್ ಶಾ ಅವರ ಅಣತಿಯ ಮೇರೆಗೆ. ಹಾಗಿದ್ರೆ ಯತ್ನಾಳ್ರ ಹೊಸ ಪಕ್ಷ ತಮಗೆ ಸಿಗಬಹುದಾದಂತಹ ಹೊಣೆಗಾರಿಕೆಯನ್ನು, ಜವಾಬ್ದಾರಿಯನ್ನು ಇಟ್ಕೊಂಡು ತಮ್ಮ ತಾಕತ್ತನ್ನು ಪ್ರದರ್ಶಿಸಿಬಿಟ್ರೆ ಯತ್ನಾಳ್ 28ರ ಲೆಕ್ಕದಲ್ಲಿ ಏನು ಬೇಕಾದರೂ ಆಗಬಹುದು, ಅವ್ರಿಗೆ ಅವಕಾಶಗಳಿರುತ್ತೆ. ಆ್ಯಸ್ ಎ ಸೀನಿಯರ್ ಮತ್ತು ಪಾರ್ಟಿ ಮೆನ್, ತುಂಬ ಪ್ರಾಮಾಣಿಕ ನಿಷ್ಠಾವಂತ ಕಾರ್ಯಕರ್ತ ಅವರ ಸಿದ್ಧಾಂತಕ್ಕೆ, ಅದರಲ್ಲಿ ಜೆನ್ಜಿಯನ್ನು ಸೆಳೆಯುವಂತಹ ಒಂದು ಶಕ್ತಿ, ಅವರ ಮಾತುಗಾರಿಕೆ, ಅವರ ನಡೆ ನುಡಿ, ಅವರ ನಿಷ್ಠುರ ಮಾತುಗಳು, ಆ ನಿಷ್ಠುರ ಮಾತುಗಳಿಂದಲೇ ವಿವಾದಗಳನ್ನು ಮಾಡ್ಕೋತಾರೆ, ಸೆಕೆಂಡ್ರಿ.
ಈ ಎಲ್ಲವನ್ನ ನೋಡಿದಾಗ ಯತ್ನಾಳ್ ಪಕ್ಷ 28ಕ್ಕಿಂತ ಮುಂಚೆ ಹೊರಹೊಮ್ಮಬಹುದು, ತನ್ನ ಶಕ್ತಿಯನ್ನು ಪ್ರದರ್ಶಿಸಲಿಕ್ಕೆ, ತನ್ನ ಶಕ್ತಿಯನ್ನು ತೋರಿಸಲಿಕ್ಕೆ ಒಂದು ಪರೀಕ್ಷೆಗೆ ಇಳಿಬಹುದು ಅನಿಸುತ್ತೆ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ.